ಇತಿಹಾಸ ಗೊತ್ತಿರೋನ್ ಮಾತ್ರನೇ ಇತಿಹಾಸ ಸೃಷ್ಟಿ ಮಾಡ್ತಾನೆ ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಸೂರ್ಯ ಚಂದ್ರ ಇರೋ ತನಕ ಯಾವತ್ತೂ ಮರೆಮಾಚದಂತಹ ಒಂದು ಸುಸಂದರ್ಭ ಇವತ್ತು ನಮ್ಗೆ ಒದಗಿ ಬಂದಿದೆ. ಮೊದಲು ದೇವರಾಜ ಅರಸು ಸಂಶೋಧನಾ ಸಂಸ್ಥೆಯವರಿಗೆ ಧನ್ಯವಾದಗಳು. ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸುಮಾರು 6 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದರು ಈ ಸಂಬಂಧ ಒಂದು ಅಧ್ಯಯನ ಮಾಡೋದಕ್ಕೆ. ಈಗ ಅಧ್ಯಯನ ಮುಗಿದಿದ್ದು, ಈಗ ಅಧ್ಯಯನದ ವರದಿಯನ್ನು ನಾವು ಇವತ್ತು ಸಬ್ಮಿಟ್ ಮಾಡಿದ್ದೀವಿ. ಅದೇ ರೀತಿ ನಾವು CM ಸಾಹೇಬರಿಗೂ ಒಂದು ಕಾಪಿ ಸಬ್ಮಿಟ್ ಮಾಡಿದ್ದೀವಿ. ಜೊತೆಲಿ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಅವ್ರಿಗೂ ಸಬ್ಮಿಟ್ ಮಾಡಿದ್ದೀವಿ. ಅವರು ಸಹ ಒಳ್ಳೆ ರೀತಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತಿನ ದಿನ ಭಾಳ ಐತಿಹಾಸಿಕವಾದಂಥ ಒಂದು ದಿನ ಅಂತ ನಾನಂತೂ ಭಾವಿಸ್ತೇನೆ. ಎಷ್ಟೋ ಸಮುದಾಯಗಳನ್ನು ಸೃಷ್ಟಿ ಹೋಗತಕ್ಕಂಥ ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನು ಸೃಷ್ಟಿ ಹೋಗೋ ಈ ಕಾಲಘಟ್ಟದಲ್ಲಿ ಈ ಒಂದು ಅಧ್ಯಯನದಿಂದ, ಈ ಕುಲಶಾಸ್ತ್ರ ಅಧ್ಯಯನದಿಂದ ಒಂದು ರೀತಿಯ ಅನುಕೂಲಗಳಾಗುತ್ತೆ ಅಂತೇಳಿ ಅವ್ರು ಏನು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದನ್ನೆಲ್ಲ ಸರ್ಕಾರ ಗಮನಿಸಿದ್ರೆ ಇದರಲ್ಲಿ ಭಾಳ ಅನುಕೂಲ ಆಗುತ್ತೆ. ಇವತ್ತು ನಮ್ಮ ದೇವಾಂಗ ಕುಲದವರು ಹೆಮ್ಮೆ ಪಡುವಂತ ಒಂದು ಸುದಿನ. ದೇವಾಂಗ ಕುಲದವರಾಗಿರ್ಬೋದು, ಸಮಸ್ತ ನೇಕಾರ ಬಂಧುಗಳಾಗಿರ್ಬೋದು, ನಮ್ಮ ಮುಂದಿನ ಪೀಳಿಗೆಯವರು ಜನರು ನೆನ್ಪಿಟ್ಕೊಳ್ಳುವಂಥ ಸುಸಂದರ್ಭ ನಮಗೆ ಒದಗಿ ಬಂದಿದೆ ಇವಾಗ. ಯಾಕೆಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಹಳ ವರ್ಷಗಳಿಂದ ಹಗಲು ರಾತ್ರಿ ದುಡಿದು ಈ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ದೇವಾಂಗದವರು ಮೂಲತಃ ನೇಕಾರಿಕೆಯನ್ನು ಅವಲಂಬಿಸಿದಂಥ ಒಂದು ಸಮುದಾಯ. ಈ ಸಂಬಂಧ ನಾವು 3 ವರ್ಷ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಓಡಾಡಿ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಇವನು ಗಂಗರ ಕಾಲದ ಕೆಲವು ದಾಖಲಾತಿಗಳನ್ನು ನಾವು ತೆಗೆದುಕೊಂಡು ಅದನ್ನು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ನಾವು ನೋಡಲಾಗಿ ಮೂಲತಃ ದೇವಾಂಗ ಒಂದು ನೇಕಾರಿಕೆಯನ್ನೇ ಅವಲಂಬಿಸಿರುವಂಥ ಒಂದು ಸಮುದಾಯ. ಆದರೆ 80ರ ದಶಕದ ನಂತರ ಈ ಒಂದು ಕೈಗಾರಿಕೀಕರಣ ಇರ್ಬೋದು, ನಗರೀಕರಣ ಇರ್ಬೋದು, ಇದರಿಂದ ಆ ನೇಕಾರಿಕೆ ಒಂದು ಈಗ ನಶಿಸಿ ಹೋಗುವ ಹಂತಕ್ಕೆ ಬಂದು ಹೆಚ್ಚು ಕಮ್ಮಿ ಎಲ್ಲ ಶೇಕಡ 80ರಷ್ಟು ದೇವಾಂಗ ಸಮುದಾಯದವರು ಬೇರೆ ಬೇರೆ ವೃತ್ತಿಗಳನ್ನು ನೋಡ್ತಾ ಇದ್ದಾರೆ. ಮತ್ತು ಅವರಿಗೆ ಇದು ನೇಕಾರಿಕೆಗೆ ಬೇಕಾದಂಥ ಒಂದು ಕಚ್ಚಾ ವಸ್ತುಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅವರ ಉತ್ಪನ್ನಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಮತ್ತು ಎಲ್ಲ ಕಡೆಯಲ್ಲೂ ಜವಳಿ ಪಾರ್ಕ್ಗಳನ್ನ ಆರಂಭ ಮಾಡಿದ್ರು ಕೂಡ 10-15 ವರ್ಷ ಆದರೂ ಕೂಡ ಎಲ್ಲ ಜವಳಿ ಪಾರ್ಕ್ಗಳಿಗೂ ಸರಿಯಾದಂಥ ಒಂದು ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಇವತ್ತಿನ ದಿನ ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ಘಟನೆಗೆ ನಾವು ಸಾಕ್ಷಿಯಾಗಿದ್ದೀವಿ. ಇವತ್ತಿನ ದಿನ ಸುಮಾರು ಒಂದು 18 ವರ್ಷಗಳ ಮೇಲಿಂದ ದೇವಾಂಗ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅಂತ ನನ್ನ ಒಂದು ಕನಸಾಗಿತ್ತು. ಇವತ್ತು ಅದು ನನಸಾಗಿದೆ ಅನ್ನೋದಕ್ಕೆ ನಾನು ಸಖತ್ತು ಹೆಮ್ಮೆ ಪಡ್ತೀನಿ. ಜೊತೆಯಲ್ಲಿ ಏನು ಒಂದು ಸಮಾಜದ ಋಣ ತೀರಿಸಿದೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂದಿದೆ. ಯಾಕಂದರೆ ಇದಕ್ಕೆ ಎಷ್ಟು ಶ್ರಮ ಹಾಕಿ ಎಷ್ಟು ಜನದ ಕೈಕಾಲು ಹಿಡಿದು ಒಂದು ಪ್ರಯತ್ನ ಪಟ್ಟವು, ಅವತ್ತಿನ ಸ್ಥಿತಿಗತಿಗಳು ಹೆಂಗಿತ್ತು ಅನ್ನೋದೇ ಅದನ್ನು ಈ ರೀತಿ ಕುಲಶಾಸ್ತ್ರ ಅಧ್ಯಯನ ಮಾಡಿಸಿರೋವಂಥವ್ರಿಗೆ ಅದು ವಿಷಯ ತಿಳಿದಿರುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಒಟ್ಟು ನಾವು ಇದು ನೆಲಮಂಗಲದ ದೇವಾಂಗ ಮಠಕ್ಕೂ ಮಠದ ಸ್ವಾಮೀಜಿಗಳ ದಯಾನಂದ ಪುರಿಗಳಿಗೂ ಹೇಳಬೇಕು. ಮತ್ತು ಭಾಳ ಮುಖ್ಯವಾಗಿ ಈ ಒಂದು ಅಧ್ಯಯನವನ್ನು ಸರ್ಕಾರದೊಂದಿಗೆ ಹೋರಾಡಿ ಚರ್ಚೆ ಮಾಡಿ ಈ ಅಧ್ಯಯನ ನಡೆಸಲು ಭಾಳ ಕಾರಣಕರ್ತರಾಗಿದ್ದು ಎಣ್ಣೆಗಿರಿ ವೆಂಕಟರಾಮಯ್ಯನವರು. ಸೊ ಅವರ ಒಂದು ಕೊಡುಗೆ ನಾವು ಇಲ್ಲಿ ಬರೋ ಸಾಧ್ಯ ಇಲ್ಲ. ಬಿಕಾಸ್ ಅವರೇ ದೇವರ ಸಂಸ್ಥೆ ಸರ್ಕಾರದೊಂದಿಗೆ ಒಂದು ಸಂಯೋಜನೆ ಮಾಡಿ ಕೋಆರ್ಡಿನೇಟ್ ಮಾಡಿ ಕೊನೆಗೆ ಅವರು ಈ ಪ್ರಾಜೆಕ್ಟ್ನ ಸಾಧು ಮಾಡಿದ್ದೆ ಅಂದರೆ ಕಾರ್ಯಗತ ಮಾಡಿದ್ದೆ ಅವರು ಆ್ಯಕ್ಚುಲಿ. ಸೊ ಅದಲ್ಲದೆ ಈ ಒಂದು ಸಮುದಾಯದ ಎಲ್ಲ ಹಿರಿಯ ಕಿರಿಯ ಮುಖಂಡರಿಗೂ ಮತ್ತು ರಾಜಕಾರಣಿಗಳಿಗೂ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಈ ಕುಲಶಾಸ್ತ್ರ ಅಧ್ಯಯನಕ್ಕೆ ಕಾರಣಕರ್ತರಾದಂತಹ ಸಮಾಜದ ಎಲ್ಲ ಹಿರಿಯರಿಗೂ, ಅದರಲ್ಲೂ ಮುಖ್ಯವಾಗಿ ಎಣ್ಣೆಗೆರೆ ವೆಂಕಟರಾಮಯ್ಯನವರು ಏನು ಸರ್ಕಾರ ಮತ್ತು ದೇವರಾಜ ಅರಸು ಪ್ರಾಧಿಕಾರದಲ್ಲಿ ಒಂದು ಕೋಆರ್ಡಿನೇಷನ್ಸ್ ಮಾಡಿ ಈ ವರದಿ ಬರಲಿಕ್ಕೆ ಸಾಧ್ಯ ಆಯಿತು, ಅವು ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಏನು ನಮ್ಮಲ್ಲಿ ಇವಾಗ ಕುಲಶಾಸ್ತ್ರ ಅಧ್ಯಯನಕ್ಕೆ ಇವತ್ತಿನ ದಿನ ಸಾಕ್ಷಿಯಾಗಿದೆ. ಇದನ್ನ ಕನಸು ಕಂಡಂಥವ್ರು ಎಣ್ಣೆಗೆರೆ ಆರ್ ವೆಂಕಟರಾಮಯ್ಯ, YV ರಾಜು ಅವರು. ಅದ್ರ ಜೊತೆಗೆ ಎಣ್ಣೆಗೆರೆ ಆರ್ ವೆಂಕಟರಾಮಯ್ಯ ಅವರು, YV ರಾಜುರವರು ಸತತ ಪ್ರಯತ್ನದಿಂದ ಈ ಒಂದು ಕುಲಶಾಸ್ತ್ರ ಅಧ್ಯಯನ ಆಗಿರೋದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇದು 3 ವರ್ಷದ ಹಿಂದೆಯಿಂದನೂ ಹೇಳ್ತಾ ಇದ್ರು, ಕುಲಶಾಸ್ತ್ರ ಅಧ್ಯಯನ ಒಂದು ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಇದು ಮಾಡಬೇಕು ಅಂತ. ಇಡೀ ದೇವಾಂಗ ಸಮುದಾಯ ಮತ್ತು ಮುಂದಿನ ಪೀಳಿಗೆ ಆಗಲಿ ಇದು ನೆನಪಿಡುವಂಥ ಒಂದು ಅದ್ಭುತ ಕ್ಷಣ ಇದು. ಸೊ ಈ ಸಂದರ್ಭದಲ್ಲಿ ನಾವು ಇದನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ನಾವು ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ವರದಿ ಮೂಲಕ ಅಂತ ಹೇಳಿದ್ರೆ, ದಯವಿಟ್ಟು ಗುಣಾತ್ಮಕ ಜವಳಿಗಳಿಗೆ ಮೊದಲನೇದಾಗಿ ನೀವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಅದು ನಮ್ಮ ಮೊದಲ ಮತ್ತು ಅಂತಿಮ ಒಂದು ಗಟ್ಟಿಯಾದಂಥ ಒಂದು
ಒಂದು ಒಂದು ಶಿಫಾರಸ್ಸು. ಮತ್ತು ಎರಡನೇದು ಏನಂತ ಹೇಳಿದ್ರೆ ಸಾಧ್ಯವಾದ ಕಚ್ಚಾ ವಸ್ತುಗಳು ಅವರಿಗೆ ತುಂಬ ಕಡಿಮೆ ರೇಟ್ನಲ್ಲಿ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಅದು ಸಿಗುವಂತಾಗಬೇಕು ಅನ್ನೋದು ನಮ್ಮ ಎರಡನೇದು. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ರೆಕಮೆಂಡೇಶನ್ ಏನು ಮಾಡಿದೀವಪ್ಪ ಅಂತ ಹೇಳಿದ್ರೆ, ನೇಕಾರ ಅಭಿವೃದ್ಧಿ ನಿಗಮಕ್ಕೆ ಏನಿದೆ ಅದಕ್ಕೆ ಕನಿಷ್ಠ 1,000 ಕೋಟಿಯನ್ನಾದರೂ ಸರ್ಕಾರ ಈ ವರ್ಷ ಅದನ್ನ ಎತ್ತಿಡಬೇಕಾಗುತ್ತೆ. ಕಳೆದ ವರ್ಷ 100 ಕೋಟಿಯನ್ನು ಕೊಟ್ಟಿದ್ದು ಅನಿಸುತ್ತೆ, ಅದು ಸಾಲೋದಿಲ್ಲ ಆ್ಯಕ್ಚುಲಿ. ಹಾಗಾಗಿ ಅದೊಂದು ಕನಿಷ್ಠ 1,000 ಕೋಟಿ ಹಣವನ್ನಾದರೂ ನೀವು ಎತ್ತಿಡಬೇಕು ನೇಕಾರರ ಒಂದು ಅಭಿವೃದ್ಧಿ ವಿಚಾರದಲ್ಲಿ. ಒಟ್ಟಾರೆಯಾಗಿ ಇದರಿಂದ ನಮ್ಮ ಸಮುದಾಯ 29 ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿ ಯಾವ ಸ್ಥಿತಿಗತಿಗಳಲ್ಲಿ ಯಾವ್ಯಾವ ರೀತಿ ಆಚರಣೆ ಮಾಡಿಕೊಂಡು ಯಾವ್ಯಾವ ರೀತಿ ಪದ್ಧತಿಗಳನ್ನ ಅನುಸರಿಸಿ ಬಾಳ್ತಾ ಇದ್ದಾರೆ ಅನ್ನೋದು ನಮಗೆ ಇವತ್ತಿನ ಮುಂದಿನ ಪೀಳಿಗೆಗೆ ಇದು ಸಮಗ್ರ ಚಿತ್ರಣ. ಜೊತೆಯಲ್ಲಿ ನಮ್ಮ ಸಮಾಜ ವಿಚಾರವಂತರಾಗಬೇಕು ಮತ್ತು ಪ್ರಜ್ಞಾವಂತರಾಗಬೇಕು. ನಾವು ಜಾಗೃತರಾಗಿ ಮೇಲ್ವರ್ಗದ ಯಾವ ರೀತಿ ಸಮಾಜಗಳು ಯಾವುದೇ ಏನೇ ನಿರ್ಧಾರಗಳು ತಗೊಂಡ್ರು ಅವರಿವರ ಒತ್ತಡಕ್ಕೆ ಒಳಗಾಗ್ತೀರಾ, ಅವರು ಯಶಸ್ವಿಯಾಗಿ ಯಾವುದೇ ಸರ್ಕಾರಗಳು ಬರಲಿ ಅವ್ರಿಗೂ ಯಾರು ಕೈ ಹಿಡಿದು ಅವ್ರ ಸಮಾಜನ ಮುನ್ನಡೆಸ್ತಾರೆ ಅಥವಾ ಅವ್ರ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಅಂಥವ್ರ ಜೊತೆ ಸೇರಿ ಅವರ ಅಭಿವೃದ್ಧಿನ ಪಡುವಂಥ ಒಂದು ಕಾಯಕದಲ್ಲಿ ನಮ್ಮ ಜನನೂ ಮುಂದಿನ ಪೀಳಿಗೆಯೂ ಸಹ ಇದನ್ನು ಒಂದು ಮುನ್ನುಡಿ ಆಗುತ್ತೆ. ಇದನ್ನು ಪ್ರತಿಯೊಬ್ಬರೂ ಓದಿ ತಿಳ್ಕೊಂಡು ನಾವು ಯಾವ್ಯಾವ ರೀತಿ ಯಾವ್ಯಾವ ಕ್ಷೇತ್ರದಲ್ಲಿ ಬೆಳಿಬೋದು ಮತ್ತು ನಾವು ರಾಜಕೀಯವಾಗಿ ಒಂದು ಸಂಘಟನಾತ್ಮಕವಾಗಿ ಬೆಳಿಬೇಕಂತಂದರೆ ಫಸ್ಟು ನಮ್ಮ ಇತಿಹಾಸನ ತಿಳ್ಕೊಬೇಕು. ಯಾಕೆಂದರೆ ಇತಿಹಾಸ ತಿಳಿದವನು ಇತಿಹಾಸ ನಿರ್ಮಾಣ ಮಾಡ್ತಾನೆ ಅನ್ನೋ ಒಂದು ವ್ಯವಸ್ಥೆ ಇವಾಗ ದೇವಾಂಗ ಕುಲಶಾಸ್ತ್ರ ಈ ಒಂದು ಅಧ್ಯಯನ ಆಗಿರೋದ್ರಿಂದ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಭಾಳ ಸೀರಿಯಸ್ ಆಗಿ ಅದನ್ನು ತಗೊಂಡು ಅದ್ಭುತವಾಗಿ ಕಾರ್ಯ ಮಾಡಿದ್ದಾರೆ. ಮತ್ತು ಈ ಕಾರ್ಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಜಾಯಿಂಟ್ ಪ್ರೊಫೆಸರ್ ಆದಂತಹ DC ನಂಜುಂಡ ಅವ್ರಿಗೆ ನಾವು ಇದನ್ನು ಕೃತಜ್ಞತೆ ಸಲ್ಲಿಸಬೇಕು. ಭಾಳ ವಿಶೇಷವಾಗಿ ಅವರು ಸಂಘಟನಾ ಕಾಲದಿಂದ ನಮ್ಮ ಸಮುದಾಯವನ್ನು ಅವರು ಅನ್ವೇಷಣೆ ಮಾಡಿದ್ದೀವಿ, ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಅದನ್ನೆಲ್ಲ ಹೆಚ್ಚಿಗೆ ತಗೊಂಡು ಭಾಳ ವಿಶೇಷವಾಗಿ ಇದನ್ನು ನಾವು ಪರಿಗಣಿಸಿ ಅದನ್ನು ನೋಡಿ ಅವ್ರು ಏನು ಒಂದು ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರೆ, ಬೆಂಬಲ ಬೆಲೆ ಮತ್ತು 1,000 ಕೋಟಿ ರೂಪಾಯಿ ಮಗ್ಗದವ್ರಿಗೆ ನೇಕಾರರು ಮಗ್ಗದವ್ರಿಗೆ ದೇವಾಂಗ ಸಮುದಾಯದ ಏಳಿಗೆಗಾಗಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಅದು ಬೆನಿಫಿಟ್ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಈ ಕುಲಶಾಸ್ತ್ರ ಅಧ್ಯಯನದಲ್ಲಿ ಈ ಒಳ ಮೀಸಲಾತಿ ನೀಡಬೇಕು ಅಂತೇಳಿ ನಮ್ಮ ಸಮಾಜಕ್ಕೆ ಒಂದು ಒಕ್ಕಣೆ ಹಾಕಿದ್ದಾರೆ. ಸೊ ಆ ಒಂದು ವಿಷಯನ ಕಾಂತರಾಜ್ ವರದಿ ತಾವು ಸ್ವೀಕರಿಸಿದ್ದೀರಾ, ಅದನ್ನು ಬಿಡುಗಡೆ ಮಾಡಿ ಜಾರಿಗೆ ತಂದು ಈ ಒಳ ಮೀಸಲಾತಿನೂ ಎಲ್ಲ ಸಮಾಜಕ್ಕೂ ಕೊಡೋದ್ರ ಜೊತೆಯಲ್ಲಿ ನಮ್ಮ ಸಮಾಜಕ್ಕೆ ಏನು ಕುಲಶಾಸ್ತ್ರ ಅಧ್ಯಯನದಲ್ಲಿ ಬಂದಿದೆ ಅದನ್ನು ನಮ್ಮ ಸಮಾಜಕ್ಕೂ ಒಳ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನೀಡಬೇಕು ಅಂತಲೂ ಸಹ ಮನವಿ ಮಾಡಲಿದೆ. ಮತ್ತು ಇನ್ನೊಂದೇನೆಂದರೆ ಆ ನೇಕಾರ ಆ ದೇವಾಂಗ ಸಮುದಾಯದ ಉಪಜಾತಿಗಳು ಅಂತ ಏನು ನಾವು ಆದೇಶ ಆಗಿದೆಯೋ ಅದರಲ್ಲಿ ಲಿಂಕಾರ ಮತ್ತು ಜುಲಹ ಅನ್ನುವಂಥ ಉಪಜಾತಿಗಳು ರಾಜ್ಯದಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ನಾವು ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರ ತನಕ ನಾವು ಕುಲಕುಶವಾಗಿ ಅವರ ಹುಡುಕಲಾಗಿ ಎಲ್ಲೂ ಕೂಡ ನಮಗೆ ಕಂಡು ಬಂದಿಲ್ಲ. ಲಿಂಕಾರ ಅಂದರೆ ಮರಾಠಿ ಭಾಷೆಯಲ್ಲಿ ನೇಕಾರ ಅಂತ ಅರ್ಥ. ಅವರು ಮಹಾರಾಷ್ಟ್ರದಲ್ಲಿ ಮಾತ್ರ ಕಂಡು ಬರ್ತಾರೆ. ಹಿಂದೂ ಜುಲಹ ನಮ್ಮ ಸ್ಟೇಟಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ದೇವಾಂಗದ ಉಪಜಾತಿಗಳ ಪಟ್ಟಿ ಏನಿದೆ ಆ ಪಟ್ಟಿಯನ್ನು ನಾವು ಅವರು ಸಂಪೂರ್ಣವಾದ ಪರಿಷ್ಕರಣೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಈ ಮೂಲಕ ಒಂದು ಕೋರಿಕೆಯನ್ನು ವರದಿ ಮೂಲಕ ಸಲ್ಲಿಸಿದ್ದೇವೆ. ಇವರೇನು ಡಾಕ್ಟರ್ ನಂಜುಂಡ ಸರ್ ಅವರು ಮಾಡಿದ್ದಾರೆ, ಭಾಳ ಸಮಗ್ರವಾಗಿ ಇದನ್ನು ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಅದನ್ನು ನಾವು ಬಳಸ್ಕೊಳ್ಳೋವಂಥದ್ದು ಮುಂದಿನ ನಮ್ಮ ಸಮಾಜಕ್ಕೆ ಸೇರಿರೋದು. ಜೊತೆಯಲ್ಲಿ ನಮ್ಮ ಸ್ವಾಮೀಜಿಗಳಾಗಲಿ ನಮ್ಮ ನಾಯಕರುಗಳಿಗಾಗಲಿ ಇದಕ್ಕೆ ಸಹಕರಿಸಿದಂಥ ರಾಜ್ಯಾದ್ಯಂತ ಸಹಕರಿಸಿದಂಥ ಪ್ರತಿಯೊಬ್ಬ ನಮ್ಮ ಸಮುದಾಯದ ಬಂಧುಗಳಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಯಲ್ಲಿ ಇದನ್ನು ಬಳಸ್ಕೊಂಡು ನಮ್ಮ ಸಮಾಜನ ನಾಳೆ ದಿವಸ ಮುನ್ನಡೆಗೆ ತೊಗೊಂಡೋಗೋದ್ರಲ್ಲಿ ನಾವೆಲ್ಲರೂ ಯಶಸ್ವಿ ಆಗೋಣ. ನಮ್ಮ ಯುವ ಜನರುಗಳಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಣ ಅಂಥೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.